ಸೊ ಒಂದು ಎಜುಕೇಟ್ ಆಗಿದ್ದೀವಿ ಅಂತಂದರೆ ನಮ್ಗೆ ಗೊತ್ತಿರೋದು ಒಳ್ಳೇದಾಗಿದೆ, ನಾವು ಇನ್ನೊಬ್ರಿಗೆ ಹೇಳ್ಬೋದು, ಅದಕ್ಕೆ ಅದರಿಂದ ಎಜುಕೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೊನೆಯದಾಗಿ ಏನು ಮುಖ್ಯ ಅಂದರೆ ನಮಗೆ ಕರೇಜ್ ಇರಬೇಕು, ಒಂದು ಧೈರ್ಯ ಅನ್ನೋದಿರಬೇಕು. ಏನಾದರೂ ಒಂದು ಫೇಸ್ ಮಾಡಿ ಯಾರು ಏನು ಹೇಳ್ಕೊತಾರೋ ಹೇಳ್ಕೊಪ್ಪ, ನಾವು ಅದನ್ನು ಮುಂದಕ್ಕೆ ಹೇಳ್ಬೋದು ಅಂತ ಹೇಳೋಕ್ಕೆ ಇಷ್ಟ ಆಗ್ಬೋದು. ಸೊ ನೀವು ಎಲ್ಲ ವಿದ್ಯಾರ್ಥಿಗಳು ಇವತ್ತು ಯೋಚನೆ ಮಾಡಬಾರ್ದು, ಅಯ್ಯೋ ನಾವು ಬೆಂಗಳೂರಲ್ಲಿಲ್ಲ, ಅಯ್ಯೋ ನಾವು ಒಂದು ಸಿಟಿಲಿಲ್ಲ, ನಾವು ಕನಕಪುರದಲ್ಲಿದ್ದೀವಿ ಅಂತ. ಎಲ್ಲಿದ್ದೀವೋ ಇಲ್ವೋ ನಮಗೆ ಗೊತ್ತಿರೋ ವಿಷಯನ ನಾವು ಕ್ಲಾರಿಟಿಯಾಗಿ ಇನ್ನೊಬ್ರಿಗೆ ಹೇಳ್ಕೊಂಡು ನಮಗೆ ನಾವು ಕಾನ್ಫಿಡೆನ್ಸ್ ಕೊಡ್ಕೊಂಡು ಆ್ಯಂಡ್ ನಮಗೆ ಕರೇಜ್ ಇಟ್ಕೊಂಡು ನಾವು ಒಂದು ಚೇಂಜ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ದ್ಯಾಟ್ ಈಸ್ ರಿಯಲ್ ಎಜುಕೇಷನ್. ಆ ವಿದ್ಯೆನ ಕಲ್ತ್ಕೊಳ್ಳಿ ನೀವು ಇವತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವಿದ್ಯೆ ಇದ್ರೇ ವಿನಯ ಬೆಳೆಯೋದು, ವಿನಯ ಇದ್ರೇ ಒಂದು ಯೋಗ್ಯತೆ ಬೆಳೆಯೋದು, ಒಂದು ಯೋಗ್ಯತೆ ಇದ್ದರೆ ಮಾತ್ರ ನಮಗೆ ಅವಕಾಶ ಸಿಗೋದು. ಸೊ ನಮಗೆ ನಾವು ಆ ಯೋಗ್ಯತೆನ ತರ್ಕೊಂಡ್ಬರ್ಬೇಕು, ಆ ವಿನಯನ ಇಟ್ಕೋಬೇಕು. ವಿದ್ಯೆ ಅಂದರೆ ಬರೀ ಒಂದು ವಿಷಯನ ತಿಳ್ಕೊಳ್ಳೋದಲ್ಲ, ಆ ವಿಷಯನ ನಾವು ತಿಳ್ಕೊಂಡು ಹೆಂಗೆ ಅದನ್ನು ಉಪಯೋಗಿಸ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ. ನಾವೆಲ್ಲರೂ ಕಲಿತೀವಿ ಟೊಮೆಟೊ ವಾಸ್ ಅ ಫ್ರೂಟ್ ಅಂತ, ಕಲಿತೀವೋ ಇಲ್ವೋ? ಬಟ್ ಟೊಮೆಟೊನ ಫ್ರೂಟ್ ಸ್ಯಾಲಡ್ ಹಾಕೋಕ್ಕಾಗತ್ತಾ? ಅದೇ ವಿದ್ಯೆಗೂ ವಿನಯಗೂ ಇರೋ ವ್ಯತ್ಯಾಸ. ನಮ್ಗೆ ಎಷ್ಟೊಂದು ಗೊತ್ತಿರ್ಬೋದು, ಬಟ್ ಅದನ್ನು ನಾವು ಹೆಂಗೆ ಉಪಯೋಗಿಸ್ಕೋತೀವಿ, ಅದನ್ನು ಹೆಂಗೆ ಇನೋವೇಷನ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಇವಾಗ ಇನೋವೇಷನ್ ಬಗ್ಗೆ ಮಾತಾಡ್ತೇನೆ ನಾನು. ಎಷ್ಟೋ ಜನ ನೀವು ವಿದ್ಯಾರ್ಥಿಗಳು ಅನ್ಕೊಂತೀರ ಇನೋವೇಷನ್ ಅಂದರೆ ಏನೋ ಒಂದು ಸಾಧಿಸ್ಬಿಡೋದು, ಒಂದು ಸ್ಟಾರ್ಟಪ್ ಮಾಡಿಬಿಡೋದು ಅಂತ. ಇನೋವೇಷನ್ ಅಂದರೆ ಏನು ಗೊತ್ತಾ? ನಿಮಗೆ ಗೊತ್ತಿರೋದನ್ನ ವಿದ್ಯೆನ ಉಪಯೋಗಿಸ್ಕೊಂಡು 4 ಜನಕ್ಕೆ ನಾವು ಹೆಂಗೆ ಹೆಲ್ಪ್ ಮಾಡ್ತೀವಲ್ಲ, ದ್ಯಾಟ್ ಇಸ್ ಇನೋವೇಷನ್. ಆ್ಯಂಡ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮಗೆ ಆ ಆಪರ್ಚುನಿಟಿ ಜಾಸ್ತಿ ಇದೆ. ನೀವು ಅಕ್ಕಪಕ್ಕ ನೋಡಿದಾಗ ನೀವೇನು ನೋಡ್ತೀರಾ? ನೀವು ನೀರಿನ ಸಮಸ್ಯೆ ನೋಡ್ತೀರಾ, ಊಟದ ಸಮಸ್ಯೆ ನೋಡ್ತೀರಾ, ರಸ್ತೆ ಸಮಸ್ಯೆ ನೋಡ್ತೀರಾ, ಹೌದೋ ಇಲ್ವೋ? ನೀವು ನೋಡ್ತಿರೋ ಸಮಸ್ಯೆ ದೇಶದ ಸಮಸ್ಯೆ, ಅದೇ ಸಿಟಿಯವ್ರು ನೋಡ್ತಿರೋ ಸಮಸ್ಯೆ ಬರೀ ಅವ್ರಿಗಾಗ ಸಮಸ್ಯೆ ಮಾತ್ರ. ಸೊ ನೀವು ಆ ಸಮಸ್ಯೆನ ಕರೆಕ್ಟಾಗಿ ರಿಸಾಲ್ವ್ ಮಾಡಿದ್ರೆ ನೀವು ದೇಶನೇ ಉದ್ಧಾರ ಮಾಡೋ ಅವಕಾಶ ನಿಮ್ಮಲ್ಲಿದೆ ಅಂತ ನೀವು ಮರಿಬಾರ್ದು. ನೀವು ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ವಿದ್ಯಾರ್ಥಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ನಾಳೆ ದಿವಸ ಒಂದು ಅಗ್ರಿಕಲ್ಚರ್ನ ಇವತ್ತು ಬೆಳೆ 10% ಬರ್ತಾ ಇದೆ, ನಾನು ಹಿಂಗೆ ಅದನ್ನು 90% ತೊಗೊಬರ್ತೀನಿ ಅಂತ ನೀವೇನಾದರೂ ಒಂದು ಕಂಡುಹಿಡಿದ್ರೆ ನಿಮಗಿಂತ ದೊಡ್ಡ ಹೀರೋಯಿನ್ ಯಾರೂ ಅಲ್ಲ ಅಂತ ನೀವು ನೆನಪಿಡ್ಕೋಬೇಕು. ನೀವು ಅದಕ್ಕೆ ಯೋಚನೆ ಮಾಡಬೇಕು ಇವತ್ತಿಂದ ಅಂತ ನಾನು ಇವತ್ತು ನಿಮಗೆ ಹೇಳಬೇಕು ಅಂತಲೇ ಬಂದಿದ್ದೀನಿ. ಮತ್ತು ಲೈಫಲ್ಲಿ ಎಲ್ಲರೂ ನನ್ನ ಕೇಳ್ತಾರೆ, ಐಶ್ವರ್ಯ ನಿಮ್ಮ ಅಪ್ಪ ಚೆನ್ನಾಗಿ ಮಾತಾಡ್ತಾರೆ ಅಂತ ನೀನು ಚೆನ್ನಾಗಿ ಮಾತಾಡ್ತೀಯ ಅನಿಸುತ್ತೆ, ಎಲ್ಲ ಜೆನೆಟಿಕ್ ಆಗಿರ್ಬೋದು ಅಂತ. ಜೆನೆಟಿಕ್ ಆಗಿದ್ರು ನಾನು ಪ್ರಯತ್ನ ಪಡ್ಕೊಂಡು ಯೋಚನೆ ಮಾಡಿದ್ರೆ ಮೈಕ್ ಹಿಡ್ದಿರೋ ತಾನೇ ನಾನಿವತ್ತು ನಿಮ್ಮ ಮುಂದೆ ನಿಂತಿರೋದು. ಹಾಗೆ ಪ್ರೆಷರ್ ಇಸ್ ಪ್ರಿವಿಲೇಜ್. ನಿಮ್ಗೊಂದು ಪ್ರೆಷರ್ ಹಾಕ್ತಾ ಇದ್ದಾರೆ ಜನ ಅಂತಂದರೆ ಅದು ನಿಮ್ಮ ಪ್ರಿವಿಲೇಜ್ ಅಂತ ನೀವು ಯೋಚನೆ ಮಾಡಬೇಕು. ಯಾಕೆಂದರೆ ಪ್ರೆಷರ್ ಇಲ್ಲ ಅಂದರೆ ನಾವು ಮುಂದಕ್ಕೆ ಎಕ್ಸ್ಟ್ರಾ ಮಾಡಬೇಕು ಅಂತಲೂ ನಮ್ಗೆ ಯೋಚನೆ ಬರಲ್ಲ. ಜನ ನನಗೆ ಮಾತಾಡ್ತೀವೋ ಡಿ ಕೆ ಶಿವಕುಮಾರ್ ಮಗಳು ಏನು ಮಾಡ್ತಾಳೆ ಅಂತ ದಿವಸ ಅಂದಿದ್ದಕ್ಕೆ ನಾನು ಏನಾದರೂ ಮಾಡ್ಬೋದು ಅಂತ ನನ್ನ ಆತ್ಮಕ್ಕೆ ಬಂದು ಇವತ್ತು ನಾನು ಅಷ್ಟೇ ಮುಂದೆ ಮಾತಾಡ್ತಾ ಇದ್ದೀನಿ. ಸೊ ಪ್ರೆಷರ್ನ ತಿಳ್ಕೊಳ್ಳಿ, ಅನುಭವಿಸಿ, ಕರೆಕ್ಟಾಗಿ ಉಪಯೋಗಿಸಿ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೆಂಗೆ ಅದನ್ನು ಮಾಡ್ತೀರಾ ಅಂದರೆ 3 ಸಿಂಪಲ್ ರೂಲ್. ಫಸ್ಟ್, ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಮುಗಿಸ್ಬೇಕು. ಅರ್ಧಂಬರ್ಧ ಬಿಡಬಾರ್ದು. ಒಂದು ಬುಕ್ ಸ್ಟಾರ್ಟ್ ಮಾಡ್ತೀರಾ ಓದೋಕ್ಕೆ, ಇವತ್ತು ಎದೋಳ್ತೀರಾ, ಆ ಬುಕ್ನ ಮುಗಿಸ್ಬೇಕು. ದ್ಯಾಟ್ ಈಸ್ ವಿಲ್ ಪವರ್. ಸೆಕೆಂಡ್, ನೀವು ಏನು ಮಾಡ್ತೀರಾ ಅದನ್ನು ಹೆಂಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋದು ಅಂತ ಯೋಚನೆ ಮಾಡಬೇಕು. ಮೂರನೇದು, ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಇದಕ್ಕಿಂತ ಹೆಚ್ಚಾಗಿ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಿ. ಹೌದೋ ಇಲ್ವೋ? ಇವಾಗ ನೀವೆಲ್ಲ ಕಲ್ತಿರ್ತೀರಾ, ನಿಮ್ಮ ಅಪ್ಪ ಅಮ್ಮ ಎದೋಳ್ತೀರಾ, ಬೆಡ್ನ ಎದೋಳೋದೇ ಒಂದು ಕೆಲಸನ. ಮಲ್ಕೊಂಡಾದ್ಮೇಲೆ ಎತ್ತಿ ಆ ಬೆಡ್ನು ಸರಿ ಮಾಡಿ ಮುಗಿಸೋದಾನೆ ಫಿನಿಶಿಂಗ್ ದ ಜಾಬ್ ಅನ್ನೋದು. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು, ಲಾಸ್ಟ್ ಮಿನಿಟ್ ಫಿನಿಶಿಂಗ್ ಜಾಬ್ನ ಇಂಪಾರ್ಟೆಂಟ್. ಇವತ್ತು ಎದ್ರಿ ಬೆಡ್ನ ಮಾಡಿಸಿದ್ರಿ, ನಾಳೆ ದಿವಸ ನೀವು ಯೋಚನೆ ಮಾಡಬೇಕು ಆ ಬೆಡ್ನ ಇನ್ನೂ ಕ್ಲೀನಾಗಿ ಹೆಂಗೆ ನಾನು ಮಾಡಿಸ್ಬೋದು. ಯಾರಾದರೂ ಬಂದಾಗ ಓಕೆ ನಾನು ನೀವು ಇಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಯೋಚನೆ ಮಾಡಬೇಕು. ದಟ್ ಈಸ್ ವೆನ್ ನೀವು ಹೇಳೋದು ಸೇಮ್ ದಟ್ ನಾನು ಒಂದು ಕೆಲಸ ಮಾಡ್ತೀನಿ ಮುಗಿಸಿಲ್ಲ, ಅದು ಮುಗಿಸೋದ್ಕಿಂತ ನಾನು ಇನ್ನೂ ಹಿಂಗೆ ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಅಂತ. ಮೂರನೇದು, ಬರೀ ಬೆಡ್ ಹಾಕೋದಲ್ಲ, ನಿಮ್ಮ ಅಪ್ಪ ಅಮ್ಮನ ಹತ್ರ ಕ್ಲೀನಾಗಿ ಐರನ್ ಮಾಡಿಬಿಟ್ಟು ರಗ್ನು ನೀಟಾಗಿ ಮಾಡಿಸಿದಾಗ ಓಕೆ ನಾನು ಬರೀ ಮಡ್ಚ್ಬೋದು ಅಂದ್ಕೊಂಡಿದ್ದೆ, ಬಟ್ ರಗ್ನು ನೀಟಾಗಿ ಹಾಕ್ಬೋದು ಅಂತ ಯೋಚನೆ ಮಾಡ್ತಿಲ್ಲ, ಅದು ಮೂರನೇದು. ಇದನ್ನೇ ನೀವು ನಿಮ್ಮ ವಿದ್ಯಾಭ್ಯಾಸದಲ್ಲೂ ಯೋಚನೆ ಮಾಡಿ
ಅನುಭವಿಸ್ಕೋಬೇಕು ಅಂತ ನಾನು ಇವತ್ತು ಹೇಳ್ತಾ ಇರೋದು. ಬರೀ ಪಾಠನ ಓದೋದಲ್ಲ, ಓದಾದ್ಮೇಲೆ ಅದನ್ನ ಏನು ಮಾಡ್ತೀವಿ ಅನ್ನೋದು ಫಸ್ಟ್ ಮುಖ್ಯ. ಆ ಓದಿರೋ ಪಾಠದಿಂದ ಯಾರಿಗೆ ಏನು ಹೇಳ್ಕೊಡ್ತೀವಿ ಅನ್ನೋದು ಸೆಕೆಂಡ್ ಮುಖ್ಯ. ಓಕೆ, ನಮ್ಗೆ ಇಷ್ಟ ಆಯಿತು, ಇದಕ್ಕಿಂತ ನಾವು ಸ್ವಲ್ಪ 5% ಹೆಂಗೆ ಎಕ್ಸ್ಟ್ರಾ ಮಾಡ್ಬೋದು ಅಂತ ಯೋಚನೆ ಮಾಡ್ತೀವಲ್ಲ, ಅದು ಇನ್ನೂ ಮುಖ್ಯ. ಇದರಿಂದ ನಿಮಗೆ ಸಕ್ಸಸ್, ವಿಲ್ ಪವರ್ ಸಿಗುತ್ತೆ. ನೀವು ಈ ಥರ ಆಲೋಚನೆ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಕೊನೆಯದಾಗಿ ಇವತ್ತು ಪ್ರತಿಭಾ ಪುರಸ್ಕಾರ ನಡೀತಾ ಇದೆ. ನನ್ನನ್ನು ಮಾತಾಡೋಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಕರೆಸಿ ನಿಲ್ಲಿಸಿದ್ದಾರೆ. ಆ್ಯಂಡ್ ಹಾಗೆ ಪ್ರದೀಪ್ ಈಶ್ವರ್, ರಮೇಶ್ ಅರವಿಂದ್ ಅವ್ರನ್ನೆಲ್ಲನೂ ಕರೆಸಿ ಮಾತಾಡ್ತಿದ್ದಾರೆ. ಬಟ್ ಈ ಪ್ರತಿಭಾ ಪುರಸ್ಕಾರಕ್ಕೆ ಒಂದು ಅರ್ಥ, ಒಂದು ಯೋಚನೆ ಯಾವಾಗ ಬರೋದು ಅಂತಂದರೆ, ನೀವು ಕೂತಿದ್ದೀರಲ್ಲ ಇಷ್ಟು ಜನ ವಿದ್ಯಾರ್ಥಿಗಳು, ಹೆಮ್ಮೆಯಿಂದ ಡಿ ಕೆ ಸುರೇಶ್ ಹೇಳಿದ್ರಲ್ಲ 7,000 ಜನ ಮಕ್ಕಳಿಗೆ ನಾನು ಇವತ್ತು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀನಿ. ನಿಮ್ಮಲ್ಲೊಬ್ಬರು ಆ ಚೇರಲ್ಲಿ ಕುತ್ಕೊಂಡು ಗೆಸ್ಟಾಗಿ ಬಂದು ನಿಮಗೆ ಮೋಟಿವೇಟ್ ಮಾಡ್ತಿರಲ್ಲ, ಅವತ್ತು ಈ ಪ್ರತಿಭಾ ಪುರಸ್ಕಾರಕ್ಕೆ ಒಂದು ಹೆಮ್ಮೆ, ಒಂದು ಯೋಗ್ಯತೆ, ಒಂದು ಗೌರವ ಅಂತ ಹೇಳ್ತಾ, ನೀವು ಆ ಯೋಚನೆ ಮಾಡಬೇಕು. ಸಿಕ್ಕಿರೋ ಅವಕಾಶನ ತಗೊಂಡು ಉಪಯೋಗಿಸ್ಕೋಬೇಕು. ಇವತ್ತು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಒಂದು ಬ್ರ್ಯಾಂಡ್ ಆಗಿ ಕನಕಪುರಕ್ಕೆ ನಿಂತಿದ್ದಾರೆ. ಆ ಬ್ರ್ಯಾಂಡ್ನ ನೀವೇನು ಹೆಚ್ಚಾಗಿ ಯೋಚನೆ ಮಾಡ್ತೀರಾ, ನೀವು ಹೆಂಗೆ ಒಂದು ಬ್ರ್ಯಾಂಡ್ ಹಾಕ್ತೀರಾ. ಇವತ್ತು ಒಬ್ಬರು ಹೋಗ್ತಾ ಇದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅಂದರೆ ಕನಕಪುರ ಅಂತ ಯೋಚನೆ ಮಾಡ್ತಾರೆ. ಹಾಗೆ ನಿಮ್ಮ ಹೆಸರಲ್ಲೂ ಆ ಬ್ರ್ಯಾಂಡ್ ಇದೆ. ನೀವು ಆ ಊರಿನವರು, ಈ ಊರಿಗೆ, ಈ ದೇಶಕ್ಕೆ ಹೆಮ್ಮೆ ಹೆಂಗೆ ತರ್ತೀರಾ, ಚೀಫ್ ಗೆಸ್ಟ್ ಆಗಿ ಹೆಂಗೆ ಬರ್ತೀರಾ ಅನ್ನೋದು ನಿಮ್ಮ ಗುರಿಯಾಗಿರಲಿ. ಇವತ್ತು ಬರೀ ಮಾರ್ಕ್ಸು, ಡಿಗ್ರಿ ಅಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್, ವಿಶಿಂಗ್ ಯು ಗುಡ್ ಲಕ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ದಿವಸ ಅಲ್ಲಿ ಕೂತಿದ್ದೆ, ಇವತ್ತಿಗೆ ನಿಂತಿದ್ದೀನಿ. ನೀವು ಇಲ್ಲಿ ನನ್ನ ಸ್ಥಾನದಲ್ಲಿ ನಿಂತ್ಕೋಬೋದು ಒಂದು ದಿವಸ ಅಂತ ಒಂದು ಆಶ್ವಾಸನೆ ಕೊಡ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ವಂಡರ್ಫುಲ್ ಡೇ. ಆ್ಯಂಡ್ ನನಗೆ ಆಪರ್ಚುನಿಟಿ ಕೊಟ್ಟಿರೋ ಎಲ್ಲ ಗಣ್ಯರಿಗೆ ನನ್ನ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನಮ್ಮ ಕನಕಪುರ ಮೇಲೂ ಇರಲಿ, ನಮ್ಮ ಮಕ್ಕಳ ಮೇಲೂ ಇರಲಿ, ನನ್ನ ಮೇಲೂ ಇರಲಿ. ಥ್ಯಾಂಕ್ ಯು.